ನೇನು ವಂಟಮೂರಿ ಗ್ರಾಮದಲ್ಲಿ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಏನು ಕೇಂದ್ರ ಬಿಜೆಪಿ ಕೂಡ ಈಗ ಗಂಭೀರವಾಗಿ ಈ ಒಂದು ಪ್ರಕರಣವನ್ನ ಪರಿಗಣಿಸಿರುವಂತದ್ದು. ಇದೇ ಕಾರಣಕ್ಕಾಗಿ ಸದ್ಯ ಈಗ ದೆಹಲಿಯಿಂದ ಸತ್ಯ ಶೋಧನಾ ತಂಡ ಬೆಳಗಾವಿಗೆ ಆಗಮಿಸಿರುವಂತದ್ದು. ಮುಖ್ಯವಾಗಿ ಈ ಒಂದು ತಂಡದಲ್ಲಿ 5 ಸಂಸದರು ಇರುವಂತದ್ದು, ಎಲ್ಲರೂ ಕೂಡ ಮಹಿಳಾ ಸಂಸದರೇ ಇರುವಂತದ್ದು. ಹೀಗಾಗಿ ಸದ್ಯ ಈಗ ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣಕ್ಕೆ ಆಗಮಿಸಿರುವಂತಹ ಈ ಒಂದು ತಂಡ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಬೆಳಗಾವಿಯ ಒಂದು ಬೀಮ್ಸ್ ಆಸ್ಪತ್ರೆಗೆ ಭೇಟಿಯನ್ನು ಕೊಡ್ತಾ ಇರುವಂತದ್ದು. ಸದ್ಯ ಈಗ ನಾನು ಬೀಮ್ಸ್ ಆಸ್ಪತ್ರೆಯ ಮುಂಭಾಗದಲ್ಲೇ ಇದ್ದೇನೆ. ಸದ್ಯ ಈಗ ಬೀಮ್ಸ್ ಆಸ್ಪತ್ರೆಯ ಮುಂಭಾಗದಲ್ಲಿ ಸಾಕಷ್ಟು ಪೊಲೀಸರಿಂದ ಬಂದೋಬಸ್ತ್ ಕೂಡ ಈಗಾಗಲೇ ಮಾಡಿಕೊಂಡಿರುವಂತದ್ದು. ಮುಖ್ಯವಾಗಿ ಈ ಒಂದು ಏನು ಬೀಮ್ಸ್ ಆಸ್ಪತ್ರೆಯ ಸಖಿ 1 ಕೇಂದ್ರದಲ್ಲೇ ಈ ಒಂದು ಸಂತ್ರಸ್ತ ಮಹಿಳೆ ಏನಿದ್ದಾರೆ ಅವರಿಗೆ ಚಿಕಿತ್ಸೆ ಕೂಡ ಮುಂದುವರೆದಿರುವಂತದ್ದು. ಕಳೆದ 5 ದಿನಗಳಿಂದ ಇಲ್ಲಿ ಮಹಿಳೆಗೆ ಚಿಕಿತ್ಸೆಯನ್ನ ಕೊಡ್ತಾ ಇರುವಂತದ್ದು. ಇನ್ನು ಈ ಒಂದು ಸತ್ಯ ಶೋಧನಾ ತಂಡದಲ್ಲಿ 4 ಸಂಸದರು, ಓರ್ವ ರಾಷ್ಟ್ರೀಯ ಕಾರ್ಯದರ್ಶಿ ಒಳಗೊಂಡಿರುವಂತದ್ದು. ಸಂಸದರಾದಂತಹ ಅಪರಾಜಿತ್ ಸಾರಂಗಿ, ಸುನೀತಾ ಮತ್ತು ಲಾಕೆಟ್ ಚಟರ್ಜಿ, ರಂಜಿತಾ, ಹೀಗೆ ಸದ್ಯ 4 ಜನ ಸಂಸದರು, ಒಬ್ರು ಕಾರ್ಯದರ್ಶಿ ಸೇರಿದಂತೆ 5 ಜನರ ತಂಡ ಬರ್ತಾ ಇರುವಂತದ್ದು. ಮೊದಲು ಆಸ್ಪತ್ರೆಗೆ ಭೇಟಿ ಕೊಟ್ಟು ಆ ಒಂದು ಸಂತ್ರಸ್ತ ಮಹಿಳೆಗೆ ಧೈರ್ಯವನ್ನ ತುಂಬುವಂತ ಕೆಲಸವನ್ನ ಮಾಡ್ತಾರೆ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಅದರ ಜೊತೆಗೆ ಏನೆಲ್ಲ ಘಟನೆ ಆಯಿತು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಮಾಹಿತಿಯನ್ನು ಪಡೆದುಕೊಳ್ತಾರೆ. ಅದಾದ ಬಳಿಕ ನೇರವಾಗಿ ಘಟನೆ ನಡೆದಂತಹ ಸ್ಥಳ ಏನಿದೆ, ವಂಟಮೂರಿ ಏನಿದೆ, ಅಲ್ಲಿಗೆ ತೆರಳಿ ಅಲ್ಲೂ ಕೂಡ ಸಾಕಷ್ಟು ಸ್ಥಳೀಯರಿಂದ ಮತ್ತು ಈ ಒಂದು ಮಹಿಳೆ ಕುಟುಂಬಸ್ಥರಿಂದ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಅಲ್ಲಿ ಯಾವ ರೀತಿ ಘಟನೆ ನಡೀತು ಮತ್ತು ಯಾವ ರೀತಿ ಆ ಒಂದು ವಿದ್ಯುತ್ ಕಂಬಕ್ಕೆ ಕಟ್ಟಿ ಹಾಕಿ ತಳಿಸ ಮಾಡಿದ್ರು ಅವೆಲ್ಲವನ್ನು ಕೂಡ ಏನು ಈ ಒಂದು ಸತ್ಯ ಶೋಧನಾ ಕಮಿಟಿ ದಾಖಲಿಸಿಕೊಳ್ಳಿದೆ. ಅದಾದ ಬಳಿಕ ಕಾಕತಿ ಪೊಲೀಸ್ ಠಾಣೆಗೆ ಬಂದು ಅಲ್ಲಿ ಏನು ಪೊಲೀಸರಿಂದ ಕೂಡ ಎಲ್ಲ ರೀತಿಯಂತ ಮಾಹಿತಿಯನ್ನು ಪಡೆದುಕೊಳ್ಳಿದ್ದಾರೆ ಮತ್ತು FIR ನಲ್ಲಿ ಯಾವೆಲ್ಲ ಸೆಕ್ಷನ್ಗಳನ್ನು ಹಾಕಿದ್ದಾರೆ ಮತ್ತು ಯಾವ ರೀತಿಯಾಗಿ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ, ಇಲ್ಲಿವರೆಗೂ ಎಷ್ಟು ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಿದೆ. ಇಡೀ ದಿನ ಇವತ್ತು ಏನು ಎಲ್ಲ ರೀತಿಯಾದಂಥ ವರದಿಯನ್ನು ಪಡೆದುಕೊಂಡು ನಾಳೆ ಬೆಳಗ್ಗೆ ಮತ್ತೆ ಬೆಳಗಾವಿಯ ಏರ್ಪೋರ್ಟ್ನಿಂದ ದೆಹಲಿಗೆ ಈ ಒಂದು ತಂಡ ಪ್ರಯಾಣವನ್ನು ಬೆಳೆಸುತ್ತೆ. ರಾಷ್ಟ್ರೀಯ ಅಧ್ಯಕ್ಷರಾದಂತಹ JP ನಡ್ಡಾ ಅವರಿಗೆ ವರದಿಯನ್ನು ಸಲ್ಲಿಸುತ್ತೆ. ಈ ವರದಿಯಲ್ಲಿ ಎಲ್ಲಾದರೂ ಪೊಲೀಸರ ಲೂಪ್ ವಾಲ್ಸ್ ಏನಾದರೂ ಕಂಡು ಬಂದಿದೆ ಆದರೆ ಮತ್ತು ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ ಕಂಡು ಬಂದಿದೆ ಆದರೆ ಬಹುತೇಕ ರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಪ್ರಕರಣವನ್ನು ತೆಗೆದುಕೊಂಡು ಹೋಗಿ ರಾಜ್ಯ ಸರ್ಕಾರದ ವಿರುದ್ಧ ರಾಷ್ಟ್ರ ಮಟ್ಟದಲ್ಲಿ ಧ್ವನಿ ಎತ್ತುವಂತಹ ಕೆಲಸಕ್ಕೆ ಈಗಾಗಲೇ ಬಿಜೆಪಿ ಮುಂದಾಗಿರುವಂಥದ್ದು. ಇನ್ನೊಂದು ಕಡೆ ಮಹಿಳಾ ಆಯೋಗದ ವಿರುದ್ಧ ಮತ್ತು CM ಅವರು ಬೆಳಗಾವಿಯಲ್ಲಿ ಇದ್ರೂ ಕೂಡ ಇಲ್ಲಿವರೆಗೂ ಭೇಟಿಯನ್ನು ಕೊಟ್ಟಿಲ್ಲ ಅನ್ನುವಂತಹ ಆಕ್ರೋಶದ ನುಡಿಗಳನ್ನು ರಾಜ್ಯಾಧ್ಯಕ್ಷರು ಕೂಡ ನುಡಿತಾ ಇದ್ರು. ಇದೇ ಒಂದು ಕಾರಣಕ್ಕಾಗಿ ಸದ್ಯ ಇವತ್ತು ಏನು ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟಿರುವಂಥದ್ದು. ಸದ್ಯ ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ಕಡೆ ಪ್ರತಿಭಟನೆ ಆಗುತ್ತೆ, ಇನ್ನೊಂದು ಕಡೆ ಬೆಳಗಾವಿಯಲ್ಲಿ ಈಗಾಗಲೇ ತಂಡ ಬಂದು ಎಲ್ಲವನ್ನು ಕೂಡ ಈಗ ಪರಿಶೀಲನೆ ಮಾಡಿಕೊಂಡು ವಾಪಸ್ ಹೋಗುವಂಥ ತಯಾರಿ ಕೂಡ ನಡೆಸ್ತಾ ಇರುವಂಥದ್ದು. ಮೊದಲು ಬೀಮ್ಸ್ ಆಸ್ಪತ್ರೆಗೆ ಬರೋಕೆ ಈಗಾಗಲೇ ಮುಂದಾಗಿರುವಂಥದ್ದು.